ಸಚಿವರ ಪಟ್ಟಿ ಫೈನಲ್ ಆದ್ರೂ ಪ್ರಮಾಣ ವಚನ ವಿಳಂಬವಾಗುತ್ತಾ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ 2 ದಿನ ಅಲಭ್ಯರಾಗಿದ್ದಾರೆ. ಹಾಗಾಗಿ ಜುಲೈ 30ರವರೆಗೆ ರಾಜ್ಯದಲ್ಲಿ ರಾಜ್ಯಪಾಲರು ಇರೋದಿಲ್ಲ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಕುಟುಂಬ ಕಾರ್ಯಕ್ರಮ ಹಿನ್ನೆಲೆ ಮಧ್ಯಪ್ರದೇಶಕ್ಕೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಪ್ರವಾಸವನ್ನ ಬೆಳೆಸಿದ್ದಾರಂತೆ. ಒಂದ್ ಕಡೆ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಬಿಕೆ ಹರಿಪ್ರಸಾದ್ ಆಲ್ರೆಡಿ ದೆಹಲಿಗೆ ಹೋಗಿದ್ದಾರೆ. ಇವತ್ತು ರಾತ್ರಿ ಒಳಗೆ ಸಚಿವರ ಫೈನಲ್ ಪಟ್ಟಿ ರೆಡಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸಚಿವರ ಪಟ್ಟಿ ಫೈನಲ್ ಆಗಿ ರೆಡಿ ಆದ್ರೂ ಕೂಡ ಪ್ರಮಾಣ ವಚನ ಸ್ವೀಕರಿಸುವುದು 2 ದಿನ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸೊ ಈ 2 ದಿನದ ಹಿಂದೆ ಕೇಳಿಬಂದಂತಹ ಮಾಹಿತಿ ಪ್ರಕಾರ ಭಾನುವಾರ ಸೋಮವಾರದೊಳಗೆ ಸಚಿವರ ಪಟ್ಟಿ ಫೈನಲ್ ಆದ್ರೆ ಮಂಗಳವಾರ ಅಥವಾ ಬುಧವಾರ ಸಚಿವರು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ 2 ದಿನ ಅಲಭ್ಯ ಇರಲಿದ್ದಾರೆ. ಜುಲೈ 30ರವರೆಗೆ ರಾಜ್ಯದಲ್ಲಿ ಅವರು ಇರೋದಿಲ್ಲ. ಕುಟುಂಬ ಕಾರ್ಯಕ್ರಮ ಹಿನ್ನೆಲೆ ಮಧ್ಯಪ್ರದೇಶಕ್ಕೆ ಪ್ರವಾಸವನ್ನ ಬೆಳೆಸಿರುವಂತದ್ದು. ಹಾಗಾಗಿ ನಾಳೆ ಮಧ್ಯಾಹ್ನ 1 ಗಂಟೆಗೆ ತಾವರ್ ಚಂದ್ ಗೆಹ್ಲೋಟ್ ಮಧ್ಯಪ್ರದೇಶಕ್ಕೆ ತೆರಳುತ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಇಂದೋರ್ಗೆ ಗೆಹ್ಲೋಟ್ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಗುರುವಾರ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ರಾಜ್ಯಪಾಲರು. ಅವ್ರಿಗೂ ಕೂಡ ಕುಟುಂಬಕ್ಕೆ ಅವರ ಕೌಟುಂಬಿಕ ವಿಚಾರಗಳು, ಕೆಲಸಗಳು, ಪರ್ಸನಲ್ ಲೀವ್ ಅನ್ನು ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಈಗ ಅವ್ರ ಕುಟುಂಬಕ್ಕೂ ಕೂಡ ಸಮಯ ಕೊಡಬೇಕು, ಕುಟುಂಬ ಜೊತೆಗೆ ಬೆರೆಬೇಕು ಎಂಬ ಇದರ ಅರ್ಥದಲ್ಲಿ ಸುದೀರ್ಘವಾಗಿ ಇವತ್ತಾಗುತ್ತೆ, ನಾಳೆ ಆಗುತ್ತೆ ಸಚಿವ ಸಂಪುಟ ವಿಸ್ತರಣೆ. ಪಾಪ ಅವರು ಕೂಡ ಕಾಯ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರು 2-3 ಬಾರಿ ದೆಹಲಿಗೆ ಹೋಗಿ ಬಂದ್ರು. ಸೊ ಆ ಸಂದರ್ಭದಲ್ಲಿ ತಾವರ್ ಚಂದ್ ಗೆಹ್ಲೋಟ್ ಅವರು ಎಲ್ಲೂ ಕೂಡ ಹೋಗಿದ್ದಿಲ್ಲ. ಸೊ ನಮ್ಮ ರಾಜ್ಯಪಾಲರು ಎಲ್ಲಿ ನೇಮಕಾತಿಯನ್ನು ಹೊಂದಿದ್ರು ಅಲ್ಲೇ ಇದ್ರು. ಆದ್ರೆ ಈಗ ಸಚಿವ ಸಂಪುಟ ವಿಸ್ತರಣೆ ಬುಧವಾರ ಆಲ್ಮೋಸ್ಟ್ ಆಗುತ್ತೆ ಅಂತ ಹೇಳಲಾಗುತ್ತೆ ಪ್ರಮಾಣ ವಚನ. ಆದ್ರೆ 2 ದಿನ ತಾವರ್ ಚಂದ್ ಗೆಹ್ಲೋಟ್ ಅವರು ಅವರ ಫ್ಯಾಮಿಲಿಗೆ ಸಮಯ ಕೊಡೋದಕ್ಕೆ ಹೋಗ್ತಾ ಇರೋದ್ರಿಂದ ಅವರ ಕುಟುಂಬ ಕಾರ್ಯಕ್ರಮ ಇದೆ. ಹಾಗಾಗಿ ಅಲಭ್ಯ ಇರ್ತಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆ ಇನ್ನೂ 2 ದಿನ ತಡವಾಗಬಹುದು ಎಂಬ ಮಾಹಿತಿ ಈಗ ಗೊತ್ತಾಗ್ತಾ ಇದೆ. ಸೊ ಹೇಳಿ ಕೇಳಿ ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನಾಳೆದಾಗುತ್ತೆ ಅಂತ ಹೇಳಲಾಗ್ತಾ ಇದ್ದಂತಹ ಸಚಿವ ಸಂಪುಟ ವಿಸ್ತರಣೆ ಕೂಗು ಇವತ್ತೇನೋ ಪಟ್ಟಿ ಫೈನಲ್ ಆಗ್ಬಹುದು, ನಾಳೆ ನಾಡಿದ್ದು ಪ್ರಮಾಣ ವಚನ ಸ್ವೀಕರಿಸ್ತೀವಿ ಅಂತ ಹೇಳಿ ಖುಷಿಯಲ್ಲಿದ್ದಂತಹ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಈಗ ಮತ್ತೊಂದು ಸಣ್ಣ ಪೆಟ್ಟು ಅಂತ ಹೇಳ್ಬೋದು. ಯಾಕಂತಂದ್ರೆ 2 ದಿನ ರಾಜ್ಯಪಾಲರು ರಾಜ್ಯದಲ್ಲಿ ಇರೋದಿಲ್ಲ. ಅವರ ಪರ್ಸನಲ್ ಕಾರ್ಯಕ್ರಮದ ನಿಮಿತ್ತ ಅವರ ಊರಿಗೆ ತೆರಳುತ್ತಾ ಇರೋದ್ರಿಂದ ನಾಳೆ ಮಧ್ಯಾಹ್ನ 2 ಗಂಟೆಗೆ ಇಂದೋರ್ಗೆ ಗೆಹ್ಲೋಟ್ ಅವರು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಗುರುವಾರ ಮತ್ತೆ ಅವರು ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಸೊ ಗುರುವಾರದ ತನಕ ರಾಜ್ಯದಲ್ಲಿ ಆಗುವಂತಹ ಯಾವುದೇ ಈ ಸಚಿವ ಸಂಪುಟ ವಿಸ್ತರಣೆ ಬೆಳವಣಿಗೆಗಳ ಕುರಿತು ಮಾತುಕತೆಯಾಗಿ ಫೈನಲ್ ಪಟ್ಟಿ ರೆಡಿ ಮಾಡಿ ಮುಖ್ಯಮಂತ್ರಿಗಳು ಅವರ ಬಳಿಯೇ ಇಟ್ಕೊಳ್ತಾರೆ ವಿನಃ ಅದನ್ನ ಕಾರ್ಯರೂಪಕ್ಕೆ ತರೋದಾಗ್ಲಿ, ಸಚಿವರು ಓತು ತಗೊಳ್ಳೋದಾಗ್ಲಿ ಅದು ರಾಜ್ಯಪಾಲರು ಬಂದ ಮೇಲೆ ರಾಜ್ಯದಲ್ಲಿ ಈ ಕಾರ್ಯಕ್ರಮ ಆಗುವಂತದ್ದು. ಹಾಗಾಗಿ ಕೊಂಚ ಸಚಿವಾಕಾಂಕ್ಷಿಗಳಿಗೆ ಒಂದ್ ಕಡೆ ಕುತೂಹಲ, ಸೋಮವಾರ ರಾತ್ರಿಯೇ ಫೈನಲ್ ಪಟ್ಟಿ ರೆಡಿ ಆಗುತ್ತೆ, ನಮ್ಮ ಹೆಸರಿರುತ್ತೆ, ಅವ್ರ ಹೆಸರಿರುತ್ತೆ, ಇವ್ರ ಹೆಸರಿರುತ್ತೆ ಅಂತ ಕುತೂಹಲ ಒಂದ್ ಕಡೆ ಆದ್ರೆ, ಪಟ್ಟಿ ರೆಡಿ ಆದ್ರೂ ಕೂಡ 2 ದಿನಗಳ ಕಾಲ ರಾಜ್ಯಪಾಲರು ಬೆಂಗಳೂರಲ್ಲಿ ಇಲ್ಲ ಅನ್ನೋದು ಒಂದ್ ಕಡೆಗೆ ಕೊಂಚ ಬೇಜಾರಿನ ವಿಷಯ ಹೊಸ ಸಚಿವಾಕಾಂಕ್ಷಿಗಳಿಗೆ. ಹಾಗಾಗಿ ಅವರು ಬಂದ ಮೇಲೆ ಗುರುವಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣ ವಚನ ಸ್ವೀಕಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ರಾಜ್ಯದಲ್ಲಿ ಮತ್ತೆ ಬೆಳಕಿಗೆ ಬರುತ್ತೆ.